ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸ್ನೇಹಿತರೆ, ಕರ್ನಾಟಕ ಹವಾಮಾನ ಇಲಾಖೆಯಿಂದ ಎಲ್ಲ ಒಂದು ಜನರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಬರುವ 5 ದಿನಗಳಿಗಾಗಿ ಸುಮಾರು 40 ಕಿಲೋಮೀಟರ್ದಿಂದ 50 ಕಿಲೋಮೀಟರ್ ವೇಗದಲ್ಲಿ ಮಳೆ ಆಗ್ತಾ ಇದೆ. ಸುಮಾರು 7ರಿಂದ 8 ಜಿಲ್ಲೆ ಕೊಟ್ಟಿದ್ದಾರೆ. ಈ ಒಂದು 7ರಿಂದ 8 ಜಿಲ್ಲೆವರೆಗೆ ಏಪ್ರಿಲ್ 1ನೇ ತಾರೀಕು ತನಕ ಭಾರಿ ಮಳೆ ಆಗ್ತಾ ಇದೆ. ಅದನ್ನ ತಿಳಿಸ್ಕೊಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ. ಇದರಲ್ಲಿ ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು ಇದೆಯಲ್ಲ ಅಂತ ಚೆಕ್ ಮಾಡ್ಕೋಬಹುದು. ಅದನ್ನು ಕೂಡ ತಿಳಿಸ್ಕೊಡ್ತೇನೆ. ಈಗ ನೋಡ್ತಾ ಇರಬಹುದು, ಬರ್ಬರ್ತಾ ಸುಮಾರು ಕೆಲವೊಂದು ಜಿಲ್ಲೆಯಲ್ಲಿ 32ರಿಂದ 35 ತನಕ ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದ್ರೆ, ಇನ್ನು ಕೆಲವು ಕಡೆ 42 ಡಿಗ್ರಿ ಅಷ್ಟು ಸೆಲ್ಸಿಯಸ್ ತಾಪಮಾನ ಆಗ್ತಾ ಇದೆ. ಇಲ್ಲಿ ಉದಾಹರಣೆಗೆ ಬೆಂಗಳೂರಿನಲ್ಲಿ ಹೋದ್ರೆ ಸುಮಾರು 48ರಿಂದ 47, 50 ತನಕ ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಆಗ್ತಾ ಇದೆ. ಅಲ್ಲಿ ಅಂತೂ ಮನೆಯಿಂದ ಯಾರು ಕೂಡ ಹೊರಗಡೆ ಬರಲ್ಲ. ಅಲ್ಲಿ ಗಿಡನೂ ಇಲ್ಲ, ಅಂದ್ರೆ ಪರಿಸರ ಎಲ್ಲ ನಾಶ ಮಾಡ್ತಾ ಇದೀವಿ ನಾವೇ. ಅಂದ್ರೆ ಒಂದು ಗಿಡ ಹಚ್ಚಬೇಕಂದ್ರೆ ನಮ್ಮ ಬಳಿ ಟೈಮ್ ಇಲ್ಲ. ಅದೇ ಒಂದು ಪಾರ್ಕ್ ನಲ್ಲಿ ನೋಡೋದಕ್ಕೆ, ಅದೇ ರೀಲ್ಸ್ ನೋಡೋದಕ್ಕೆ ನಮ್ಮ ಬಳಿ ಟೈಮ್ ಇದೆ. ಇಲ್ಲಿ ಎಷ್ಟೊಂದು ನಾವು ಉದ್ಧಾರ ಆಗ್ತಿದ್ದೇವೆ ಅಂದ್ರೆ ನಮ್ಮ ಒಂದು ಪರಿಸರ ನಾವೇ ಹಾಳು ಮಾಡ್ತಾ ಇದ್ದೇವೆ. ಎಲ್ಲಾ ಪ್ರಾಣಿಗಳು ಕೂಡ ನಾಡಿನಿಂದ ಬರ್ತಿದ್ದಾವೆ. ಆ ಪರಿಸರ ಹಾಳು ಮಾಡೋದು ನಾವೇ. ಅದ ನಂತರ ಒಂದು ಗಿಡ ಹಚ್ಚೋದಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ ಅಂದ್ಮೇಲೆ ಆ ಒಂದು ಪರಿಸರ ಹಾಳು ಯಾಕೆ ಮಾಡ್ಬೇಕು, ಇದನ್ನ ಜನರು ಅರ್ಥ ಮಾಡ್ಕೋಬೇಕಾಗತ್ತೆ. ಈ ಒಂದು ಗಿಡ ಎದಿರ್ತಾನೆ ಸೂಸುವಾಗಿ ತಂಪಾಗಿ ಗಾಳಿ ಬರೋದು, ಅದೇ ರೀತಿಯಾಗಿ ಮಳೆ ಬರೋದು, ಇದನ್ನೆಲ್ಲ ತಿಳ್ಕೊಬೇಕು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕಿಂತ ಈಗ ಮಳೆಗೆ ಸಂಬಂಧಪಟ್ಟಂತೆ ಮಾತಾಡ್ತೇನೆ. ಆ ಒಂದು ಫಾಲ್ತು ಕೆಲಸ ಮಾತಾಡೋದು ತುಂಬಾನೇ ಇರತ್ತೆ. ಇಲ್ಲಿ ಜನರಿಗೆ ಬರೇ ಯಾರು ಕೆಟ್ಟದಾಗಿ ಹೇಳ್ತಾರಲ್ಲ ಅವ್ರ ಬಗ್ಗೆನೇ ವಿಚಾರ ಮಾಡ್ತಾರೆ, ಯಾರು ಒಳ್ಳೇದ್ ಹೇಳ್ತಾರಲ್ಲ ಅವ್ರ ಬಗ್ಗೆ ಸ್ವಲ್ಪನೂ ವಿಚಾರ ಮಾಡಲ್ಲ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಇಡಿ. ಈಗ ನಮಗೆ ಬೇಕಾಗಿರೋದು ಮಳೆ. ಇನ್ನು ಬರುವಂತ 5 ದಿನಗಳಿಗಾಗಿ ತುಂಬಾ ಅಂದ್ರೆ ತುಂಬಾ ಮಳೆ ಆಗ್ತಾ ಇದೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ. ಈಗ ನಮ್ಮ ಒಂದು ಭಾರತದ ಹವಾಮಾನ ಇಲಾಖೆ ತಿಳಿಸಿಕೊಟ್ಟಿರುವಂತ ಮಾಹಿತಿ ಪ್ರಕಾರ ಒಟ್ಟಾರೆ ಎಲ್ಲಾ ಒಂದು ರಾಜ್ಯದಲ್ಲಿ ಎಲ್ಲಾ ಕಡೆ ಮಳೆ ಇಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಕೆಲವೊಂದು ರಾಜ್ಯನ ಮಾತ್ರ ವಿಸ್ತರಣೆ ಆಗಿ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಒಂದು ಕರ್ನಾಟಕ ರಾಜ್ಯ ಕೂಡ ಅದರಲ್ಲಿ ಬಂದಿದೆ. ಈಗ ಸುಮಾರು ನಿನ್ನೆನೆ ನಮ್ಮ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಸ್ವಲ್ಪ ತುಂತುರು ಮಳೆ ಆಗಿದೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ರೈತರಿಗೆ ಒಂದು ಖುಷಿಯ ವಿಚಾರ, ಭಾರಿ ಮಳೆ ಆಗ್ತಾ ಇದೆ. ಆ ಒಂದು ನೋಟಿಸ್ ಕೂಡ ಕಳಿಸಿಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಮಗೆ ತಿಳಿಸ್ಕೊಡ್ತಾ ಇರೋದು. ಎಲ್ಲೆಲ್ಲಿ ಮಳೆ ಆಗ್ತಾ ಇದೆ, ಸಾಧಾರಣ ಮಳೆ, ಅದೇ ರೀತಿಯಾಗಿ ಸಹಿಷ್ಣು ಮಳೆ ಒಂದೊಂದ ತಿಳಿಸ್ಕೊಡ್ತೇನೆ ನೋಡಿ. ಚಿಕ್ಕಮಗಳೂರು, ಕೊಡಗು, ಹಾಸನ, ಮೈಸೂರು ಜಿಲ್ಲೆ ಒಂದೆರಡು ಸ್ಥಳದಲ್ಲಿ ಗುಡುಗು ಸಹಿತ ಮಳೆಗಳು ಆಗ್ತಾ ಇದೆ. ಆಗುತ್ತೆ, ಇನ್ನು 2-3 ದಿನದಲ್ಲಿ ಮಳೆ ಆಗತ್ತೆ. ಇವತ್ತಾಗುತ್ತೆ, ನಾಳೆ ಆಗತ್ತೆ, ಅಚ್ಚನಾಡೋದು ಕೂಡ ಆಗತ್ತೆ. ಇದಕ್ಕೆ ಟೈಮ್ ಕೂಡ ಕೊಟ್ಟಿದ್ದಾರೆ. ಸುಮಾರು 24 ಗಂಟೆ ಒಳಗಾಗಿ ಈ ಒಂದು ಮಳೆ ಆಗುವ ಸಾಧ್ಯತೆ ಇದೆ ಅಂತ ಕೊಟ್ಟಿದ್ದಾರೆ. ಭಾನುವಾರ ತನಕ ನಿಮ್ ಕಡೆ ಕೂಡ ಮಳೆ ಆಗ್ಬಹುದು. ಇದು ಕೊಟ್ಟಿರುವಂತ ಮಾಹಿತಿ ಪ್ರಕಾರ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಮಳೆ ಆಗತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ತಿಳಿಸ್ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಮಳೆ ಬಂದೇ ಬರತ್ತೆ. ಅವ್ರಿಗೆ ಮುಂಚಿತವಾಗಿ ಎಲ್ಲ ಕೂಡ ಗೊತ್ತಿರತ್ತೆ. ಇದೊಂದು ಕಾರಣ ತಿಳಿಸ್ಕೊಟ್ಟಿದ್ದಾರೆ. ನೋಡಿ, ಯಾರ್ಯಾರ ರೈತರು ಹೊರಗಡೆ ಏನಾದ್ರು ಹಾಕಿದಾರಲ್ಲ, ದ್ರಾಕ್ಷಿವನ್ನ ಹಾಕಿರ್ಬಹುದು ಅಥವಾ ಏನಾದ್ರು ಗೊಂಜಾಳವನ್ನ ಹಾಕಿರ್ಬಹುದು, ಅದನ್ನ ದಯವಿಟ್ಟು ತೆಗೆದಿಟ್ಕೊಳ್ಳಿ. ಕೆಲವೊಂದು ಕಡೆ ದಕ್ಷಿಣ ಕರ್ನಾಟಕ ಕಡೆ ಹೋದ್ರೆ ತುಂತುರು ಮಳೆ ಆಗೋ ಸಾಧ್ಯತೆ ಇದೆ, ಗುಡುಗು ಮಿಂಚು ಸಹಿತಂತೆ. ಬೆಳಗಾವಿಯಲ್ಲಂತೂ ಆಗೇ ಆಗತ್ತೆ. ಅಲ್ಲಿ ಅಂತ್ರೆಲ್ಲ ಬೆಳಗಾವಿಯಲ್ಲಿ ಖಂಡಿತ ಆಗೇ ಆಗತ್ತೆ. 3 ದಿನವಾಗಿ ಮಳೆ ಆಗತ್ತೆ. ಇದೊಂದು ಅರ್ಥ ಮಾಡ್ಕೋಬೇಕು. ಎಲ್ಲ ಒಂದು ಜನರು ಇನ್ನು 3 ದಿನ ವೇಟ್ ಮಾಡಿ, 3 ದಿನವಾಗಿ ಮಳೆ ಆಗತ್ತೆ ಅಂತ ತಿಳಿಸ್ಕೊಟ್ಟಿದೆ ಹವಾಮಾನ ಇಲಾಖೆ. ನೋಡಿ, ಇಷ್ಟು ಸ್ನೇಹಿತರೆ ಇದರ ಬಗ್ಗೆ ಮಾಹಿತಿ. ಮತ್ತು ಬೆಳಗಾವಿ ಜಿಲ್ಲೆ, ಅದೇ ರೀತಿಯಾಗಿ ರಾಯಚೂರು, ಇನ್ನಿತರ ಜಿಲ್ಲೆಗಳಲ್ಲಿ ತುಂತುರು ಸಹಿತ ಮಳೆಗಳು ಮತ್ತು ಅತಿ ಹೆಚ್ಚು ಗಾಳಿ ಬೀಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಬಂದಿರುವಂತದ್ದು. ನೋಡಿ, ಇಷ್ಟ ಆಗಿರತ್ತೆ ಇದ್ರ ಬಗ್ಗೆ ಮಾಹಿತಿ. ನಿಮ್ಮ ಒಂದು ಜಿಲ್ಲೆ ಹೇಗಿದೆ, ನಿಮ್ಮ ಜಿಲ್ಲೆಯಲ್ಲಿ ಮಳೆ ಆಗಿದೆಯಲ್ಲ ಅಂತ ಒಂದ್ಸರಿ ಕಮೆಂಟ್ ಅಂತ ತಿಳಿಸಿ. ಮತ್ತೆ 2025ರಲ್ಲಿ ಇದು ಮೊಟ್ಟ ಮೊದಲ ಮಳೆ ಆಗಿರತ್ತೆ, ಮಾರ್ಚ್ ತಿಂಗಳಲ್ಲಿ. ಈಗ ಯುಗಾದಿ ಹಬ್ಬ ಕೂಡ ಬಂದಿದೆಯಲ್ಲ, ಅದೇ ಒಂದು ಕಾರಣಕ್ಕಾಗಿ ಯುಗಾದಿಗೆ ಎಲ್ಲ ಒಂದು ಪರಿಸರ ಹಚ್ಚ ಹಸಿರತ್ತೆ. ಅದೇ ನಮ್ಮ ಯುಗಾದಿ ಹೊಸ ವರ್ಷ ಆಗಿರತ್ತೆ. ಹಿಂದೂ ಸಂಪ್ರದಾಯ ಪ್ರಕಾರ ಅದೇ ಒಂದು ನಮ್ಗೆ ಹೊಸ ವರ್ಷ. ಇದು ಕೆಲವು ಜನ 2025 ಸ್ಟಾರ್ಟ್ ಇತ್ತಲ್ಲ 1ನೇ ತಾರೀಕು, ಅದೇ ಕೆಲವು ಜನ ಹೊಸ ವರ್ಷ ಆಚರಿಸ್ತಾರ. ಇನ್ ಕೆಲವು ಜನ ಹಿಂದೂ ಸಂಸ್ಕೃತಿ ಪ್ರಕಾರ ಯುಗಾದಿನೇ ಹೊಸ ವರ್ಷ ಆಗಿರತ್ತೆ. ಹಾಗೆಲ್ಲ ಗಿಡ ಮರಗಳೆಲ್ಲ ಹಚ್ಚ ಹಸಿರಾಗಿರತ್ತೆ. ಅದನ್ನ ತುಂಬಾ ಜನ ನೋಡ್ಕೊಂಡು ಹಿಂದೂ ಸಂಪ್ರದಾಯ ಪ್ರಕಾರ ಈ ಒಂದು ತಿಂಗಳಿನಲ್ಲಿ ಮಳೆ ಆತಂದ್ರೆ ಈಗ ಯುಗಾದಿಗೆ ಹಚ್ಚ ಹಸಿರಾಗತ್ತೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಅಂತ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತಾರೆ. ಮಳೆ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ.